ನಮಸ್ಕಾರ ಎಲ್ಲರ ಮಂದಿಗೆ ವೆಲ್ಕಮ್ ಬ್ಯಾಕ್ ಟು ದ ನ್ಯೂ ವಿಡಿಯೋ. ಇವತ್ತು ನಾವು ರಿವ್ಯೂ ಮಾಡ್ತಾ ಇರೋ ಗಾಡಿ ಬಂದುಬಿಟ್ಟು ಸುಜುಕಿ ಎಕ್ಸೆಸ್. ಇದು ನಾರ್ಮಲ್ ಎಕ್ಸೆಸ್ ಅಲ್ಲ, ಸುಜುಕಿ ಎಕ್ಸೆಸ್. ಸೊ ಈಗ ಎಲೆಕ್ಟ್ರಿಕ್ ಗಾಡಿಗಳು ಎಲ್ಲ ಬರ್ತಾ ಇದ್ದಾವೆ. ಸೊ ಅದರ ಸಂಬಂಧ ಸುಜುಕಿದವರು ಎಕ್ಸೆಸ್ ಅಂತೇಳಿ ಲಾಂಚ್ ಮಾಡಿದ್ದಾರೆ. ಇದು ಜನವರಿ 2026 ಒಳಗೆ ಬಂದೈತಿ ಈ ಗಾಡಿ. ಸೊ ಗಾಡಿ ರೇಂಜ್ ಹಂಗೈತಿ, ಬಿಲ್ಡ್ ಕ್ವಾಲಿಟಿ, ಪವರ್ ಎಲ್ಲನೂ ನಾವು ಕೂಡ ಪೂರ್ತಿಯಾಗಿ ರಿವ್ಯೂನ ಮಾಡೋಣ. ಸೊ ನೀವು ಕೂಡ ಪೂರ್ತಿಯಾಗಿ ವಿಡಿಯೋನ ನೋಡಿರಿ. ನಾ ಗಾಡಿ ಡಿಸೈನ್ ಒಂದ್ಸತ ಫಸ್ಟ್ ನೋಡ್ಬಿಡ್ನ. ಡಿಸೈನ್ ಯಾವ ಥರ ಐತೆ ಅಂದ್ರೆ ಸುಜುಕಿ ಎಕ್ಸೆಸ್ ಯಾವ ಥರ ಸೇಮ್ ಡಿಸೈನ್ ಇತ್ತು ಅದೇ ಥರದ ಒಂದು ಸೇಮ್ ಡಿಸೈನ್ ಈ ವಿ ಒಳಗೆ ಕೊಟ್ಟಾರೆ. ಸೊ ಅದಕ್ಕಾಗಿ ನಮ್ಗೆ ಸುಜುಕಿ ಎಕ್ಸೆಸ್ ಅಂತೇಳಿ ಹೆಸರು ಕೂಡ ಇಟ್ಟಾರೆ ಈ ಗಾಡಿಯಿಂದ. ಸೊ ಈಗ ನಾನು ರಿವ್ಯೂ ಮಾಡ್ತಾ ಇರೋ ಗಾಡಿ ಬಂದುಬಿಟ್ಟು ಒಂದು ಮರೂನ್ ಕಲರ್ ಒಳಗೆ ಐತಿ, ಡ್ಯುಯಲ್ ಕಲರ್ ಒಳಗೆ ಐತೆ ಅಂತಲೇ ಹೇಳ್ಬೋದು, ನೀವು ನೋಡತ್ತೈತಿ. ಸೊ ಇನ್ನು ಇದು ಬಂದುಬಿಟ್ಟು ಒಂದು ಸ್ಟ್ಯಾಂಡರ್ಡ್ ವೇರಿಯಂಟ್. ಈ ಗಾಡಿ ಒಳಗೆ ಇದೊಂದು ವೇರಿಯಂಟ್ ಐತಿ. ಸೊ ಬೇರೆ ಬೇರೆ ಬೇಸ್ ವೇರಿಯಂಟ್, ಟಾಪ್ ವೇರಿಯಂಟದು ಎಲ್ಲ ಬಿಡ್ತಾರೆ. ಸೊ ಈಗ ಸುಜುಕಿ ಎಕ್ಸೆಸ್ ಒಳಗೆ ಇದೊಂದೇ ವೇರಿಯಂಟ್ ಐತಿ. ನಾವು ಫ್ರಂಟಿಂದ ರಿವ್ಯೂನ ಸ್ಟಾರ್ಟ್ ಮಾಡೋಣ ಬರ್ರಿ. ಸೊ ಇಲ್ಲಿ ನೋಡ್ಬೋದು ನೀವು, ಫ್ರಂಟ್ ಹೆಡ್ಲ್ಯಾಂಪ್ ನಮ್ಗೆ ಲುಕ್ ಫ್ರಂಟ್ ಈ ಥರ ಐತಿ. ಸೊ ಹೆಡ್ಲ್ಯಾಂಪ್ ನೋಡೋದ್ರೆ ನಮ್ಗೆ ಫುಲ್ಲಿ LED ಒಳಗೆ ಹೆಡ್ಲ್ಯಾಂಪ್ ಬರ್ತೈತಿ. ಹೈ ಬೀಮ್, ಲೋ ಬೀಮ್ ಎಲ್ಲ ಕೂಡ LED ಒಳಗೆ ಸಿಗ್ತೈತಿ. ಮತ್ತು ಇಲ್ಲಿ ಫ್ರಂಟ್ ನೋಡ್ಬೋದು ನೀವು ಡ್ಯುಯಲ್ ಕಲರ್ ಒಳಗೆ ಕೊಟ್ಟಾರೆ. ಸೊ ಇದೊಂಥರ ಪಿಂಕಿ ರೆಡ್ಡಿಶ್ ಕಲರ್ ಒಳಗೆ ಐತಿ ಕಲರ್. ಸೊ ಇಲ್ಲಿ ಹೆಡ್ಲ್ಯಾಂಪ್ ಈ ಥರ ನಮ್ಗೆ ಶೇಪ್ ಒಳಗೆ ಕಾಣ್ತೈತಿ. ಇನ್ನು ಇಲ್ಲಿ ನೋಡೋದಾದ್ರೆ ನಮ್ಗೆ LED DRLs ಇಲ್ಲಿ ಒಂದು ತಿಲ್ಕ ಐಟಂಗ್ ಮಾಡಿದ್ದಾರೆ. ಈ ಥರ ಒಂದು DRLs ಕೊಟ್ಟಾರ, ಸ್ಟ್ರೇಟ್ ಲೈಟ್. ಸೊ ಇದು ಕೂಡ ನಮ್ಗೆ ಫೈಬರ್ದ ಬಿಲ್ಡ್ ಕ್ವಾಲಿಟಿ ಐತಿ. ಮತ್ತು ಈ ಕಲರ್ ಕೂಡ ಸೇಮ್ ಈ ಕಲರ್ ಇಲ್ಲಿ ಯಾವುದಿತ್ತು ರೆಡ್ಡಿಶ್ ಪಿಂಕ್ ಆ ಥರ ಒಂದು ಕಲರ್ ಒಳಗೆ ಕೊಟ್ಟಾನ. ಸೊ ಈ ಥರ ನಮ್ಗೊಂದು ಫ್ರಂಟ್ ಲುಕ್. ಇದು ಟೆಸ್ಟ್ ರೈಡ್ ಗಾಡಿ. ಸೊ ಇಲ್ಲಿ ನಂಬರ್ ಪ್ಲೇಟ್ ನೀವು ಮೌಂಟ್ ಮಾಡ್ಕೋಬೋದು. ಇಲ್ಲಿ ನಿಮ್ಗೆ ಸುಜುಕಿದಲ್ಲಿ ಹೋಗೋದು ಕಾಣ್ತೈತಿ. ಸೊ ನೀವು ಹೆಡ್ಲ್ಯಾಂಪ್ಸ್ ಎಲ್ಲ LED ಒಳಗೆ ಕೊಟ್ಟಾರೆ. ಇನ್ನು ಇಂಡಿಕೇಟರ್ ನೋಡೋದಾದ್ರೆ ಇಂಡಿಕೇಟರ್ ಬಂದುಬಿಟ್ಟು ನಿಮ್ಗೆ ಹಲೋಜನ್ ಒಳಗೆ ಕೊಟ್ಟಾರೆ. ಸೊ ಈ ಥರ ಇಂಡಿಕೇಟರ್ ನಿಮ್ಗೆ ಕಾಣ್ತೈತಿ. ಈಗ ಎಷ್ಟು ಬ್ರೈಟ್ ಐತಿ, ರಾತ್ರಿ ಇನ್ನೂ ಕೂಡ ಬ್ರೈಟ್ ಆಕೈತಿ. ಹಲೋಜನ್ ಇದ್ರೂ ಕೂಡ ಅಷ್ಟೊಂದು ಬ್ರೈಟ್ ಐತಿ. ಇಲ್ಲಿ ಸುಜುಕಿ ಲೋಗೋ ಕೊಟ್ಟಾರೆ. ಈ ಥರ ನಿಮ್ಗೊಂದು ಫ್ರಂಟ್ ಮಡ್ಗಾರ್ಡ್ ಸಿಗ್ತೈತಿ. ಫ್ರಂಟ್ ವೀಲ್ ಬಗ್ಗೆ ಮಾತಾಡೋದು ನಮ್ಗೆ ಈ ಥರ ಒಂದು ವೀಲ್ ಸಿಗ್ತೈತಿ. ಈ ಗಾಡಿ ಒಳಗೆ ನಿಮ್ಗೆ CBS ಅಂದ್ರೆ ಕಂಬೈನ್ಡ್ ಬ್ರೇಕಿಂಗ್ ಸಿಸ್ಟಮ್ ಸಿಗ್ತೈತಿ. ಫ್ರಂಟ್ ಟೈರ್ ಬಗ್ಗೆ ನೋಡೋದಾದ್ರೆ ನಿಮ್ಗೆ 90/90 ಸೆಕ್ಷನ್ ಟೈರ್ ಸಿಗ್ತೈತಿ. ಮತ್ತು ನಿಮ್ಗೆ 12 ಇಂಚ್ ಅಲಾಯ್ ವೀಲ್ಸ್ ಸಿಗ್ತಾವೆ. ಸೊ ಅಲಾಯ್ ವೀಲ್ಸ್ ಬಂದುಬಿಟ್ಟು ನಿಮ್ಗೆ ಒಂಥರ ಲುಕ್ ಎನ್ಹಾನ್ಸ್ ಮಾಡೋಕೆ ಒಂದು ಸಿಲ್ವರ್ ಕಲರ್ ಕೊಟ್ಟಾರೆ. ಸೊ ನೀವು ದಾರಿ ಒಳಗೆ ಹೋಗುವಾಗ ರೋಡ್ ಪ್ರೆಸೆನ್ಸ್ ಇನ್ನೂ ಕೂಡ ಚಲೋ ಇರ್ತೈತಿ. ಮತ್ತು ನಿಮ್ಗೆ ಈ ಸೈಡ್ ಡಿಸ್ಕ್ ಬ್ರೇಕ್ ಸಿಗ್ತೈತಿ. ನೋಡೋದ್ರ ಕಂಬೈನ್ ಬ್ರೇಕಿಂಗ್ ಸಿಸ್ಟಮ್. ಫ್ರಂಟ್ ವೀಲ್ ಒಳಗೆ ನಿಮ್ಗೆ ಡಿಸ್ಕ್ ಬ್ರೇಕ್ ಸಿಗ್ತೈತಿ. ಇನ್ನು ಡಿಸ್ಕ್ ಬ್ರೇಕ್ ಇಲ್ಲೇ ಐತಿ. ಮತ್ತು ಡಿಸ್ಕ್ ಬ್ರೇಕ್ ಬಾಜು ನಮ್ಗೆ ಸಸ್ಪೆನ್ಷನ್ ಬಗ್ಗೆ ನೋಡೋದಾದ್ರೆ ಟೆಲಿಸ್ಕೋಪಿಕ್ ಸಸ್ಪೆನ್ಷನ್ ಬರ್ತಾವೆ, ಡ್ಯುಯಲ್ ಸಸ್ಪೆನ್ಷನ್ ನಮ್ಗೆ ಈ ಥರ ಒಂದು ಒಳಗೆ ಸಸ್ಪೆನ್ಷನ್ ಕಾಣ್ತಾವೆ. ಸೊ ಇದು ಕೂಡ ಫುಲ್ಲಿ ಮೆಟಾಲಿಕ್ ಆಗಿ ಕವರ್ನ ಮಾಡಿದ್ದಾರೆ ನಮ್ಗೆ. ಇನ್ನು ನಮ್ಗೆ ರೈಟ್ ಸೈಡಿಂದ ನೋಡಿದ್ರೆ ಈ ಥರ ಒಂದು ಡಿಸೈನ್ ಕಾಣ್ತೈತಿ ಗಾಡಿದ. ಸೊ ಇಲ್ಲಿ ಬಂದುಬಿಟ್ಟು ನಿಮ್ಗೆ ಫ್ರಂಟ್ ಈ ಕಡೆ ಒಂದು ರಿಫ್ಲೆಕ್ಟರ್ ಕೊಟ್ಟಾರೆ. ಸೊ ಎಲ್ಲ ಕಡೆ ಗಾಡಿ ಕಡೆ ಇದ್ರೆ ಗಾಲಿ ಕಡೆ ರಿಫ್ಲೆಕ್ಟರ್ನ ಕೊಟ್ಟಿದ್ದಾರೆ. ಇಲ್ಲಿ ನಿಮ್ಗೆ ಇಲ್ಲಿ ರಿಫ್ಲೆಕ್ಟರ್ನ ಕೊಟ್ಟಾರೆ. ಸೊ ಸೇಫ್ಟಿ ಸಂಬಂಧ ಇದು ಬಂದುಬಿಟ್ಟು ಫ್ರಂಟ್ ನಿಮ್ಗೆ ಫುಲ್ಲಿ ಫೈಬರ್ದ ಬಾಡಿ ಬರ್ತೈತಿ. ಮತ್ತು ಹಿಂದೆ ಕೂಡ ನಮ್ಗೆ ಫುಲ್ಲಿ ಫೈಬರ್ದ ಬಾಡಿ ಸಿಗ್ತೈತಿ. ಈ ಫುಟ್ಬೋರ್ಡ್ದ ನಿಮ್ಗೆ ಆಮೇಲೆ ಹೇಳ್ತೀನಿ ಇನ್ನೇನು ಸ್ಪೇಸ್ ಐತೆ ಅಂತ ಎಲ್ಲ ನಿಮ್ಗೆ ಹೇಳ್ತೀನಿ. ಸೊ ಇಲ್ಲಿ ನಮ್ಗೆ ಫುಲ್ಲಿ ಫೈಬರ್ದ ಬಾಡಿ ಈ ಥರ ಒಂದು ಸೀಟ್ ಸಿಗ್ತೈತಿ. ಇಲ್ಲೂ ಹಂಗೆ ಹಿಂದೆ ನೋಡೋದಾದ್ರೆ ನಮ್ಗೆ ಪಿಲ್ಲನ ಪುಟ್ರೆಸ್ ಸಿಗ್ತೈತಿ. ಇದು ಅಲ್ಯೂಮಿನಿಯಮ್ ಒಳಗೆ ಐತಿ. ನೀವು ಬೇಕಾದ್ರೆ ಹೊರಗೆ ತೆಗಿಬೋದು, ಬೇಡ ಅಂದ್ರೆ ಇದೇ ಥರ ಇಂಟೀರಿಯರ್ ಒಳಗೆ ಬಿಲ್ಡ್ ಕ್ವಾಲಿಟಿ ಇದು ಮಾಡಿದ್ದಾರೆ. ಸೊ ಬೇಕಾದ್ರೆ ತೆಗಿಬೋದು, ಬೇಡ ಅಂದ್ರೆ ಇಲ್ಲಿ ಅದನ್ನ ಅಡ್ಜಸ್ಟ್ ಮಾಡ್ಬೋದು. ಹಂಗೆ ಇಲ್ಲಿ ಫೈಬರ್ದ ಬಿಲ್ಡ್ ಕ್ವಾಲಿಟಿ ಐತಿ. ಸೀಟ್ ಕೆಳಗನ ನಮ್ಗೆ ಈ ಥರ ಒಂದು ಇದನ್ನು ಸಿಗ್ತೈತಿ. ಇಲ್ಲಿ ನೋಡ್ಬೋದು ನೀವು ಸುಜುಕಿ ಎಕ್ಸೆಸ್ದ ಒಂದು ಕ್ರೋಮ್ ಟಚಸ್ ಒಳಗೆ ನಿಮ್ಗೆ ಡಿಸೈನ್ನ ಕೊಟ್ಟಾರೆ. ಮತ್ತು ಎಕ್ಸೆಸ್ ಅಂತೇಳಿ ಬ್ಲೂ ಕಲರ್ ಒಳಗೆ ಕೊಟ್ಟಾರೆ, ನೀವು ನೋಡತ್ತಿರ್ಬೋದು. ಇದು ಬಂದುಬಿಟ್ಟು ಟೆಸ್ಟ್ ರೈಡ್ ಗಾಡಿ. ಸೊ ಅದಕ್ಕೆ ಟೆಸ್ಟ್ ರೈಡ್ ಅಂತ ಸ್ಟಿಕ್ಕರಿಂಗ್ ಹಚ್ಚಾರೆ. ಹೊಸ ಗಾಡಿ ತೊಗೊಂಡ್ರೆ ಇದಿರಂಗಿಲ್ಲ. ಇನ್ನು ರಿಯರ್ ವೀಲ್ ಅಂದ್ರೆ ಹಿಂದಿನ ವೀಲ್ ಬಗ್ಗೆ ನೋಡೋದಾದ್ರೆ ಈ ಗಾಡಿ ಒಳಗೆ ನಿಮ್ಗೆ ಇದ್ರೊಳಗೂ ಕೂಡ 12 ಇಂಚ್ ಅಲಾಯ್ ವೀಲ್ ಬರ್ತಾವೆ. ಮತ್ತು 100/80 ಸೆಕ್ಷನ್ ಟೈರ್ ಐತಿ. ಸೊ ಸೇಮ್ ಅಲಾಯ್ ವೀಲ್ಸ್ ಫ್ರಂಟ್ ಯಾವ ಥರ ಐತಿ ಅದೇ ಥರನ ಹಿಂದೂ ಕೂಡ ನಮ್ಗೆ ಸೇಮ್ ಅಲಾಯ್ ವೀಲ್ಸ್ ಸಿಲ್ವರ್ ಕಲರ್ ಒಳಗೆ ಕೊಟ್ಟಾರೆ. ಮತ್ತು 2 ಟೈರ್ ಬಂದುಬಿಟ್ಟು ನಿಮ್ಗೆ ಟ್ಯೂಬ್ಲೆಸ್ ಟೈರ್ಸ್ ಸಿಗ್ತಾವೆ. ಇನ್ನು ರಿಯರ್ ಲುಕ್ ನೋಡೋಕೆ ನಮ್ಗೆ ಈ ಥರ ಒಂದು ರಿಯರ್ ಲುಕ್ ಕಾಣ್ತೈತಿ. ಇದು ಕೂಡ ಡ್ಯುಯಲ್ ಕಲರ್ ಒಳಗೆ ಫ್ರಂಟ್ ಕಲರ್ ಐತಲ್ಲ ಇದು ಸೇಮ್ ಅದ ಕಲರ್ನ ಇಲ್ಲಿ ಕೂಡ ಕೊಟ್ಟಾರೆ. ಮತ್ತು ಸೈಡೇ ನಿಮ್ಗೆ ಮರೂನ್ ಕಲರ್ ಸಿಗ್ತೈತಿ. ಇಲ್ಲಿ ನೋಡ್ಬೋದು ನೀವು ಸುಜುಕಿ ಅಂತೇಳಿ ಸ್ಟಿಕ್ಕರಿಂಗ್ ಕೂಡ ಮಾಡಿದ್ದಾರೆ. ಮತ್ತು ಇಲ್ಲಿ ನಮ್ಗೆ ಟೇಲ್ಯಾಂಪದ ಇದು ಸಿಗ್ತೈತಿ. ಈ ಥರ ಒಂದು ಟೇಲ್ಯಾಂಪ್ ಡಿಸೈನ್ನ ಕೊಟ್ಟಾರೆ. ಸೊ ಒಂದು ಯು ಶೇಪ್ ಒಳಗೆ ಟೇಲ್ಯಾಂಪ್ ಡಿಸೈನ್ ಐತಿ, ಹಾಫ್ ಕಟ್ ಇವು. ಮತ್ತು ಇದು ಬಂದುಬಿಟ್ಟು ನಮ್ಗೆ LED ಒಳಗೆ ಸಿಗ್ತೈತಿ. ಈಗ ನಿಮ್ಗೆ ಗಾಡಿ ಆನ್ ಐತಿ, ನೀವೇನಾದರೂ ಬ್ರೇಕ್ ಹಿಡಿದ್ರೆ ಇದು ಇನ್ನೂ ಕೂಡ ಬ್ರೈಟ್ ಆಕೈತಿ. ಒಂದು ಬ್ರೈಟ್ ಆಗಿರುವಂಥ LED ಟೇಲ್ಯಾಂಪ್ನ ಕೊಟ್ಟಾರೆ. ಇನ್ನು ಹಂಗೆ ಕೆಳಗೆ ಬರ್ತಾ ನೋಡೋದ್ರೆ ನಿಮ್ಗೆ ಮಡ್ಗಾರ್ಡ್ ಸಿಗ್ತೈತಿ. ಇಲ್ಲಿ ನೀವು ನಂಬರ್ ಪ್ಲೇಟ್ ಮೌಂಟ್ ಮಾಡ್ಕೋಬೋದು. ಮತ್ತು ಇಲ್ಲಿ ನಿಮ್ಗೆ ಒಂದು ರಿಫ್ಲೆಕ್ಟರ್ ಸಿಗ್ತೈತಿ. ನಂಬರ್ ಪ್ಲೇಟ್ ರಾತ್ರಿ ಕಾಣಲಿ ಅಂತೇಳಿ ಇಲ್ಲೊಂದು ಲೈಟ್ ಕೂಡ ಕೊಟ್ಟಾರೆ, ನೀವು ನೋಡ್ಬೋದು. ಈ ಥರ ಒಂದು ರಿಯರ್ ಲುಕ್ಕ ನಮ್ಗೆ ನೋಡೋಕೆ ಸಿಗ್ತೈತಿ. ರಿಯರ್ ಇಂಡಿಕೇಟರ್ ಬಂದುಬಿಟ್ಟು ನಮ್ಗೆ ಇಲ್ಲಿ ಸಿಗ್ತಾವೆ. ಇವು ಕೂಡ ನಮ್ಗೆ ಹಲೋಜನ್ ಇಂಡಿಕೇಟರ್ ಸಿಗ್ತಾವೆ. ಮುಂದೆ ಯಾವ ಥರ ಹಲೋಜನ್ ಇಂಡಿಕೇಟರ್ ಇದ್ದು ಸೇಮ್ ಹಂಗೆ ಹಿಂದೆ ಕೂಡ ನಮ್ಗೆ ಹಲೋಜನ್ ಇಂಡಿಕೇಟರ್ ಮತ್ತು LED ಟೇಲ್ಯಾಂಪ್ ಕಾಣ್ತೈತಿ.
ಇನ್ನು ಹಿಂದಿನ ಸಸ್ಪೆನ್ಷನ್ ನೋಡೋದಾದ್ರೆ ನಿಮ್ಗೆ ಸ್ವಿಂಗ್ ಆರ್ಮ್ ಸಸ್ಪೆನ್ಷನ್ ಬರ್ತೈತಿ, ಅಂದರೆ ಒಂದೇ ಸೈಡ್ ಸಸ್ಪೆನ್ಷನ್ ನಿಮ್ಗೆ ಸ್ಪ್ರಿಂಗ್ ಸಸ್ಪೆನ್ಷನ್ ಬರ್ತೈತಿ. ಸೊ ಇದು 2 ಸೈಡ್ ಕೊಟ್ಟಿದ್ರೆ ಇನ್ನೂ ಚಲೋ ಇರ್ತೈತೆ. ಅದರ ನಿಮ್ಗೆ ಒಂದೇ ಸೈಡ್ ಸ್ಪ್ರಿಂಗ್ ಸಸ್ಪೆನ್ಷನ್ ಬರ್ತೈತಿ. ಮತ್ತು ಇದು ಡ್ರೈವ್ ಮೋಟ್ರ್, ಅಂದರೆ ಡ್ರೈವ್ ಬೈ ಬೆಲ್ಟ್ ಇದ್ದ ಡ್ರೈವಿಂಗ್ ಸಿಸ್ಟಮ್ ಬರ್ತೈತಿ ಈ ಗಾಡಿ ಒಳಗೆ. ಸೊ ಇಲ್ಲಿ ಫ್ರಂಟ್ ನಿಮ್ಗೆ ಮೋಟ್ರ್ ಇರ್ತೈತಿ, ಇದು ಬೆಲ್ಟ್ ಇದ್ದ ಫುಲ್ಲಿ ಕವರ್ ಮಾಡಿದ್ದಾರೆ. ಮತ್ತು ಇದು ಬಂದುಬಿಟ್ಟು ನಿಮ್ಗೆ ಅಲ್ಯೂಮಿನಿಯಮ್ ಕವರ್ ಐತಿ, ಫುಲ್ಲಿ ಕವರ್ ಆಗೈತಿ. ಬೆಲ್ಟ್ ಇದ್ದ ನಿಮ್ಗೆ ಯಾವುದೂ ತೊಂದರೆ ಬರೋಂಗಿಲ್ಲ. ಮತ್ತು ಇಲ್ಲಿ ನಿಮ್ಗೆ ಸುಜುಕಿ ಅಂತೇಳಿ ಇದು ಬ್ಯಾಡ್ಜಿಂಗ್ ಕೂಡ ಸಿಗ್ತೈತಿ. ಮತ್ತು ಈ ಗಾಡಿ ಒಳಗೆ ನಿಮ್ಗೆ ಸೈಡ್ ಸ್ಟ್ಯಾಂಡ್ ಕೂಡ ಸಿಗ್ತೈತಿ, ಸೈಡ್ ಸ್ಟ್ಯಾಂಡ್ ಕಟ್ ಆಫ್ ಕೂಡ ಸಿಗ್ತೈತಿ. ಸ್ಟ್ಯಾಂಡ್ ಹಾಕಿದ್ರೆ ಗಾಡಿ ಆನ್ ಆಗಂಗಿಲ್ಲ, ಅದು ಸೇಫ್ಟಿ ಸಂಬಂಧ ನಿಮ್ಗೆ ಸೈಡ್ ಸ್ಟ್ಯಾಂಡ್ ಕಟ್ ಆಫ್ ಕೊಟ್ಟಾರೆ. ಇನ್ನು ಫುಟ್ಬೋರ್ಡ್ ನೋಡ್ಬೋದು ನೀವು, ಫುಲ್ಲಿ ವೈಡ್ ಐತಿ. ಸೊ ಇಷ್ಟೊಂದು ನಿಮ್ಗೆ ವೈಡಾಗಿ ಫುಟ್ಬೋರ್ಡನ್ನು ಕೊಟ್ಟಾರೆ. ಸೊ ಇಲ್ಲಿ ಆರಾಮಾಗಿ ವಾಟರ್ ಕ್ಯಾನ್ ಎಲ್ಲ ಇಟ್ಕೋಬೋದು ನೀವು, ಅಷ್ಟೊಂದು ಜಾಗ ಐತಿ ಮೋಸ್ಟ್ಲಿ. ಆದರೆ ಸಿಲಿಂಡ್ರ್ ಕುಂದ್ರಂಗಿಲ್ಲ, ವಾಟರ್ ಕ್ಯಾನ್ ಎಲ್ಲ ಇಟ್ಕೊಂಡು ಹೋಗ್ಬೋದು. ಆ ಥರ ಒಂದು ಡಿಸೈನ್ನ ಕೊಟ್ಟಾರೆ ಫುಟ್ಬೋರ್ಡದ್ದು. ಸೊ ಇದು ಫುಟ್ಬೋರ್ಡ್ ಇದು ಇನ್ನಷ್ಟು ವೈಡ್ ಕೊಟ್ಟಿದ್ರೆ ಇನ್ನೂ ಚಲೋ ಆಕಿತ್ತು. ಕಾಂಪಿಟೇಟರ್ಸ್ಗೆ ಅಡ್ವಾಂಟೇಜ್ ಅಂತ ಹೇಳಕ್ಕೆ ಇನ್ನೂ ಚಲೋ ಆಕಿತ್ತು. ಸೊ ಇಷ್ಟ ಫುಟ್ಬೋರ್ಡನ್ನು ಕೊಟ್ಟಾರೆ. ಇಲ್ಲಿ ನೋಡ್ಬೋದು ನೀವು, ಇಲ್ಲೇ ನಮ್ಗೆ ಚಾರ್ಜಿಂಗ್ ಸಾಕೆಟ್ ಸಿಗ್ತೈತಿ, USB ಚಾರ್ಜಿಂಗ್ ಪಾಯಿಂಟ್. ಸೊ ನೀವೇನಾದರೂ ಮೊಬೈಲ್ ಚಾರ್ಜ್ ಎಲ್ಲ ಮಾಡ್ಬೋದಿತ್ತಂದ್ರೆ USB ಚಾರ್ಜಿಂಗ್ ಪೋರ್ಟನ್ನು ಕೊಟ್ಟಾರೆ. ಸೊ ಇದು ಬೇಡಾಗಿತ್ತಂದ್ರೆ ಈ ಥರ ಕ್ಲೋಸ್ ಮಾಡ್ಬೋದು, ಬೇಕಾಗಿತ್ತಂದ್ರೆ ಓಪನ್ ಮಾಡಿ. ಮತ್ತು ಈ ಫೋನ್ನ ಚಾರ್ಜ್ ಹಾಕಿರುತ್ತಲ್ಲ, ಫೋನ್ ಚಾರ್ಜ್ ಇಟ್ಕೊಳಕ್ಕೆ ಒಂದು ಜಾಗನೂ ಬೇಕು. ಸೊ ಅದೇ ಥರ ಒಂದು ಸಿಂಪಲ್ಲಾಗಿ ಈಸಿ ಎಕ್ಸೆಸ್ ಬಾಕ್ಸನ್ನು ಕೊಟ್ಟಾರೆ. ಇದಕ್ಕೆ ನೀವು ಗ್ಲೋ ಬಾಕ್ಸ್ ಅಂತಲೂ ಹೇಳ್ಬೋದು. ಸೊ ಆಲ್ಮೋಸ್ಟ್ ಒಂದು 1 ಲೀಟ್ರದ್ದು ಸ್ಟೋರೇಜ್ ಇರ್ಬೋದು ಇದು. ಸೊ ನೀವು ಏನಾರು ಫೋನ್ ಚಾರ್ಜ್ ಹಾಕಿದ್ರೆ ಇಲ್ಲಿ ಆರಾಮಾಗಿ ಇಟ್ಕೊಂಡು ಹೋಗ್ಬೋದು. ಮತ್ತು ಇದಕ್ಕೆ ನೀವೇನಾದರೂ ಯೂಸ್ ಮಾಡತ್ತಿಲ್ಲ ಅಂದ್ರೆ ಒಂದು ರಬ್ಬರ್ದ ಕವರ್ ಕೊಟ್ಟಾರೆ. ಸೊ ನೀವು ಗಾಡಿ ತೊಳೆಯುವಾಗೆಲ್ಲ ನೀರು ಹೋಗ್ಬಾರ್ದು ಅಂತೇಳಿ ಈ ಥರ ರಬ್ಬರ್ ಕವರ್ ಕೊಟ್ಟಾರೆ. ಬೇಡಾಗಿತ್ತಂದ್ರೆ ನೀವು ಇದನ್ನು ಆರಾಮಾಗಿ ಕ್ಲೋಸ್ ಮಾಡ್ಕೋಬೋದು. ಮತ್ತು ಇಲ್ಲೇನು ಗ್ಲೋ ಬಾಕ್ಸ್ ಥರ ನೋಡತ್ತಾರಲ್ಲ, ಇದ್ರೊಳಗೆ ನೀವು ಕೀನ ಹಾಕೋಬೇಕಾಗೈತಿ. ಇಗ್ನಿಷನ್ ಪಾಯಿಂಟ್ ಇಲ್ಲೈತಿ ನಿಮ್ಗೆ. ಈ ಕೀನ ಹಾಕೊಂಡ ಮತ್ತು ನೀವು ಆ ಕೀಲೇ ಯಾವುದೂ ಯೂಸ್ ಮಾಡ್ಲಿಕ್ಕಂದ್ರೆ ಇದು ರಿಮೋಟ್ ಸ್ಮಾರ್ಟ್ ಕೀ ಐತಿ. ಸೊ ನೀವು ಈ ಕೀ ಮೂಲಕ ಆರಾಮಾಗಿ ಗಾಡಿನ ಆನ್ ಆಫ್, ಇಗ್ನಿಷನ್ ಆನ್ ಆಫ್ ಎಲ್ಲನೂ ಮಾಡ್ಕೋಬೋದು. ಸೊ ಇದಕ್ಕೆ ಬಟನ್ ಕೂಡ ಕೊಟ್ಟಾರೆ. ಅದೆಲ್ಲಿ ಬಟನ್ ಕೊಟ್ಟಾರೆ ಅಂದ್ರೆ ಇಲ್ಲಿ ನಿಮ್ಗೆ ಬಟನ್ ಕೊಟ್ಟಾರೆ. ಸೊ ಇದೇನ್ರ ನಿಮ್ಮ ಗಾಡಿ ಸಮೀಪ ಇತ್ತಂದ್ರೆ ರಿಮೋಟ್. ಸೊ ನೀವು ಇದೇ ಬಟನ್ ಮೂಲಕ ಇಗ್ನಿಷನ್ ಆನ್ ಆಫ್, ಗಾಡಿ ಲಾಕ್ ಎಲ್ಲನೂ ಆರಾಮಾಗಿ ಮಾಡ್ಕೋಬೋದು. ಇದು ನೋಡೋಕೆ ಒಂಥರ ಮಿಕ್ಸಿದ ಬಟನ್ ಇದ್ದಂಗೆ ಐತಿ, ಆ ಥರ ಒಂದು ಬಟನ್ ಕೊಟ್ಟಾರೆ. ಸೊ ಇದರಿಂದ ನೀವು ಇಗ್ನಿಷನ್ ಆನ್ ಆಫ್ ಎಲ್ಲ ಮಾಡ್ಕೋಬೋದು. ಸೊ ಎಲ್ಲ ಕೀ ಮೂಲಕ ನೀವು ಆನ್ ಆಫ್ ಮಾಡೋದಿತ್ತು ಮೊದಲು. ಸೊ ನೀವು ಕೀ ಅಲ್ಲಿ ಇಟ್ಕೊಂಡು ಆರಾಮಾಗಿ ರಿಮೋಟ್ ಆನ್ ಇತ್ತಂದ್ರೆ ಇದೇ ಬಟನ್ ಮೂಲಕ ನೀವು ಇನ್ನೂ ಎಕ್ಸಸ್ ಈಸಿ ಆಗಲಿ ಅಂತೇಳಿ ಸೊ ಈ ಬಟನ್ ಥರ ಕೊಟ್ಟಾರೆ, ಮಿಕ್ಸಿ ಬಟನ್ ಒಂಥರ ಫೈಬರ್ದು ಬಟನ್ ಕೊಟ್ಟಾರೆ. ಮತ್ತು ಇಲ್ಲಿ ನೋಡ್ಬೋದು ನೀವು ಒಂದು ಕ್ಯಾರಿ ಬ್ಯಾಗದ್ದು ಹುಕ್ ಕೂಡ ಕೊಟ್ಟಾರೆ. ಸೊ ಅಷ್ಟು ಒಂದು 3 to 5 kg ಮಟ್ಟ ನೀವು ಆರಾಮಾಗಿ ವೆಯ್ಟ್ ಹಾಕೊಂಡು ಹೋಗ್ಬೋದು ಇಲ್ಲಿ ಹುಕ್ ಒಳಗೆ. ಸೊ ಬೇಕಂದ್ರೆ ಯೂಸ್ ಮಾಡ್ಕೋಬೋದು, ಬ್ಯಾಡ ಅಂದ್ರೆ ಈ ಥರ ಇಲ್ಲಿ ನಿಮ್ಗೆ ಇಂಟೀರಿಯರ್ ಒಳಗೆ ಇಲ್ಲೇ ಮೌಂಟ್ ಮಾಡ್ಕೋಬೋದು. ಈ ಥರ ಒಂದು ಲೆಗ್ ರೂಮ್ನ ಕೊಟ್ಟಾರೆ. ನಾ ಗಾಡಿ ಚಾರ್ಜ್ ಎಲ್ಲಿ ಹಾಕೋಬೇಕಂತ ಕೇಳತ್ತಿದ್ರೆ ಸೊ ಈ ಥರ ಮಾಡಿ ಪುಷ್ ಮಾಡೋದು ನಾವು ಪುಷ್ ಮಾಡಿ ಒಂದು ನಿಮಿಷ ಈ ಥರ ಪುಷ್ ಮಾಡಿ ನೀವು ರೈಟ್ ಸೈಡ್ ತಿರುಗಿಸ್ಕೊಂಡ್ರೆ ನಿಮಗೆ ಚಾರ್ಜರ್ ಸಾಕೆಟ್ ಇದಕ್ಕೈತಿ ಓಪನ್ ಆಕೈತಿ. ಸೊ ಇದು ನಿಮ್ಗೆ ಎದಕ್ಕೆ ಯೂಸ್ ಆಕೈತೆ ಅಂದ್ರೆ ಈ ಥರ ಕವರ್ ನೀವು ಆರಾಮಾಗಿ ಗಾಡಿ ಏನಾದರೂ ವಾಶ್ ಮಾಡತ್ತಿದ್ರೆ ನಿಮ್ಗೆ ಚಾರ್ಜರ್ ಸಾಕೆಟ್ ಒಳಗೆ ನೀರು ಹೋಗಂಗಿಲ್ಲ, ಡಸ್ಟ್ ಹೋಗಂಗಿಲ್ಲ. ಸೊ ಒಂದು ಸೇಫ್ಟಿ ಸಂಬಂಧ ಈ ಥರ ಒಂದು ಕವರ್ನ ಕೊಟ್ಟಾರ ಇಂಟೀರಿಯರ್ ಒಳಗೆ. ಸೊ ಇಲ್ಲಿ ಬಂದುಬಿಟ್ಟು ನಿಮ್ಗೆ ಚಾರ್ಜಿಂಗ್ ಸಾಕೆಟ್ ಸಿಗ್ತೈತಿ. ಸೊ ಅದು ಏನರ ಯೂಸ್ ಮಾಡ್ಕೊತಿದ್ರೆ ಈ ಥರ ಚಾರ್ಜಿಂಗ್ ಸಾಕೆಟ್, ಬ್ಯಾಡ ಅಂದ್ರೆ ಇದರ ರಬ್ಬರ್ ಕವರ್ ಹಾಕಿ ಅದ್ರ ಮ್ಯಾಲೆ ಇದೊಂದು ಕವರ್ ಕೂಡ ಮಾಡ್ಬೋದು. ಸೊ ಡಸ್ಟ್ ವಾಟರ್ ಯಾವುದು ಕೂಡ ಹೋಗಂಗಿಲ್ಲ. ಬ್ಯಾಡ ಅಂದ್ರೆ ಈ ಥರ ಒಂದು ಕ್ಲೋಸ್ ಮಾಡ್ಕೋಬೋದು ಆರಾಮಾಗಿ. ಇಷ್ಟು ಹಾಕಿ ಅಷ್ಟು ಮಾಡಿಬಿಟ್ರೆ ಹೊಳ್ಳಿದ ಲಾಕ್ ಆಕೈತಿ. ಇನ್ನು ಸೀಟ್ ಓಪನ್ ಮಾಡಿ ನಿಮ್ಗೆ ಯಾವುದೋ ಸೀಟ್ ಹಿಡ್ಕೊಂಡು ನಿಂದ್ರೂ ತೊಂದರೆ ಇರೋಂಗಿಲ್ಲ. ಇಲ್ಲಿ ನಿಮ್ಗೆ ಒಂದು ಇದನ್ನು ಪ್ರೆಸ್ ಮಾಡಿದ್ರೆ ಸೀಟ ಇದೇ ಥರ ಲಾಕ್ ಇರ್ತೈತಿ. ಬೂಟ್ ಸ್ಪೇಸ್ ಒಳಗೆ ನೀವು ಒಂದು ಹೆಲ್ಮೆಟ್ ಇಟ್ಕೋಬೋದಾ, ಇಲ್ಲಾಂದ್ರೆ ನಿಮ್ಮ ಮನೆ ಯಾವುದಾದ್ರೂ ಒಂದು ಸ್ವಲ್ಪ ಸಾಮಾನ ಇಟ್ಕೋಬೋದಾ. ಇನ್ನೂ ಬೂಟ್ ಸ್ಪೇಸ್ ಕೊಟ್ಟಿದ್ರೆ ಇನ್ನೂ ಕೂಡ ಅಡ್ವಾಂಟೇಜ್ ಚಲೋ ಆಕೈತೆ. ಆದರೆ ಭಾಳ ಅಂದ್ರೆ ಭಾಳ ಕಮ್ಮಿ ಬೂಟ್ ಸ್ಪೇಸ್ ಕೊಟ್ಟಾರೆ. ಸೊ ಇರಿ ಮತ್ತು ಇಲ್ಲಿ ಅವಾಗ ಟೂಲ್ಸ್, ಬ್ಯಾಂಡೇಜ್, ಫಸ್ಟ್ ಏಡ್ ಕಿಟ್ ಇಟ್ಕೊಂಡು ಕೊಟ್ಟಾರೆ. ಸೊ ಏನಾದರೂ ಬಿದ್ದರೆ ಯೂಸ್ ಮಾಡ್ಕೋಬೋದು. ಮತ್ತು ಇಲ್ಲಿ ಕೂಡ ನಿಮ್ಗೆ ಟೂಲ್ಸ್ ಕೂಡ ಅದಾವೆ. ಸೊ ಇಷ್ಟು ನಿಮ್ಗೆ ಬೂಟ್ ಸ್ಪೇಸ್ ಸಿಗ್ತೈತಿ, ಇದಕ್ಕಿಂತ ಜಾಸ್ತಿ ಏನು ಸಿಗೋಂಗಿಲ್ಲ. ಮತ್ತು ಬ್ಯಾಡಾಗಿತ್ತಂದ್ರೆ ಈ ಥರ ಹಾಕಿ ಇಷ್ಟು ಮಾಡಿಬಿಟ್ಟು ಸೀಟ್ ಕ್ಲೋಸ್ ಆಕೈತಿ. ಇನ್ನು ಸೀಟ್ ಬಗ್ಗೆ ಹೇಳೋದಾದ್ರೆ ಸೀಟ ಒಂದು ಲಾಂಗ್ ಸೀಟ್ ಕೊಟ್ಟಾರೆ. ವೈಡ್ ಆಗಿರುವಂಥ ನೋಡ್ರಿ ಎಷ್ಟು ಅಗಲ ಐತಂತ ಸೀಟ್ ನೀವು ನೋಡ್ಬೋದು. ವೈಡ್ ಆಗಿರುವಂಥ ಒಂದು ಪ್ಲೇನ್ ಸೀಟನ್ನು ಕೊಟ್ಟಾರೆ. ಸೊ ಇಲ್ಲಿ ಬಂದುಬಿಟ್ಟು ನಿಮ್ಗೆ ಸ್ವಲ್ಪ ಅಂದ್ರೆ ಸ್ವಲ್ಪ ಹೈಟ್ ಆಕೈತಿ, ಒಂದು 1/2 ಇಂಚು ಆಗಂಗಿಲ್ಲ. ಸೊ ಈ ಥರ ಒಂದು ಸೀಟ್ ಸಿಗ್ತೈತಿ. ಸೀಟ್ ನೋಡೋಕೆ ಒಂದು ಸ್ವಲ್ಪ ನಾರ್ಮಲ್ ಸೀಟ್ ಥರ ಐತಿ, ಕಂಫರ್ಟೇಬಲ್ ಐತಿ. ಸೊ ಇಲ್ಲಿ ಕೂಡ ಪಿಲ್ಲನ್ನು ಕೂಡ ನಮ್ಗೆ ಭಾಳ ಅಗಲ ಐತಿ. ಸೊ ಫ್ರಂಟ್ ಅಷ್ಟಲ್ಲ, ರೈಡರ್ಗೆ ಪಿಲ್ಲನ್ ಹಿಂದೆ ಕುಂತಾರು ಕೂಡ ಒಂದು ವೈಡ್ ಆಗಿರುವಂಥ ಸೀಟ ನಿಮ್ಗೆ ಸಿಗ್ತೈತಿ. ಇಲ್ಲಿ ಬಂದುಬಿಟ್ಟು ಒಂದು ಸಿಂಗಲ್ ಗ್ರ್ಯಾಬ್ ಹ್ಯಾಂಡಲ್ ಕೊಟ್ಟಾರೆ. ಸೊ ಸೀಟ್ ತಕ್ಕಂಗೆ ನಿಮ್ಗೆ ಶೇಪ್ ಒಳಗೆ ಕೊಟ್ಟಾರೆ. ಇದು ಫುಲ್ಲಿ ಮೆಟಾಲಿಕ್ ಒಳಗೆ ಗ್ರ್ಯಾಬ್ ಹ್ಯಾಂಡಲ್ ಬ್ಲ್ಯಾಕ್ ಕಲರ್ ಒಳಗೆ ನಿಮ್ಗೆ ಸಿಗ್ತೈತಿ.
ಈ ಗಾಡಿ ಒಳಗೆ ನಿಮ್ಗೆ 4.2 ಇಂಚ್ ಫುಲ್ಲಿ ಡಿಜಿಟಲ್ ಕಲರ್ ಡಿಸ್ಪ್ಲೇ ಬರ್ತೈತಿ ಮತ್ತು ಡಿಸ್ಪ್ಲೇ ನೋಡೋಕೆ ನಮ್ಗೆ ಈ ಥರ ಸಿಗ್ತೈತಿ. ಇಲ್ಲಿ ನಿಮ್ಗೆ ಗಾಡಿ ಆಫ್ ಇತ್ತು ಅಂದ್ರೆ ಇದು ಸಿಗ್ನಲ್ ತೋರಿಸ್ತೈತಿ. ಆನ್ ಮಾಡಿದ್ರೆ ಯಾವ ಥರ ಫೇಸ್ ಸ್ಕ್ರೀನ್ ತೋರಿಸ್ತೈತೆ ಅಂತೇಳಿ ನಿಮ್ಗೆ ಹೇಳ್ತೀನಿ. ಸೊ ಆನ್ ಮಾಡಿದರೆ ನಮ್ಗೆ ಈ ಥರ ಒಂದು ಫೇಸ್ ಬರ್ತೈತಿ ಸ್ಕ್ರೀನ್ ಮೇಲೆ. ಸೊ ಗಾಡಿ ಸ್ಟಾರ್ಟ್ ಮಾಡಿದ್ರೆ ನಿಮ್ಗೆ ಈ ಥರ ಒಂದು ಕಲರ್ಫುಲ್ ಡಿಸ್ಪ್ಲೇ ಸಿಗ್ತೈತಿ. ಇದ್ರೊಳಗೆ ನಿಮ್ಗೆ ಸ್ಪೀಡೋಮೀಟ್ರ್ ಸಿಗ್ತೈತಿ, ಟೈಮ್ ಸಿಗ್ತೈತಿ, ನೀವು ಸೆಟ್ಟಿಂಗ್ ಕೂಡ ಮಾಡ್ಕೋಬೋದು ಆರಾಮಾಗಿ, ಮತ್ತು ಎಷ್ಟು ಕಿಲೋಮೀಟ್ರ್ ಓಡೈತೆ ಅಂತ ಕೂಡ ಗೊತ್ತಾಕೈತಿ, ಮತ್ತು ಬ್ಯಾಟ್ರಿ ಚಾರ್ಜ್ ಇನ್ನೂ ಕೂಡ ಎಷ್ಟು ಐತೆ ಅಂತೇಳಿ ತೋರಿಸ್ತೈತಿ. ಅದಷ್ಟೇ ಅಲ್ಲ, ಈ ಗಾಡಿ ಒಳಗೆ ನಿಮ್ಗೆ 3 ಮೋಡ್ಸ್ ಬರ್ತಾವೆ. ಒಂದು ಈಕೋ ಮತ್ತು ರೈಡ್ ಎ ರೈಡ್ ಬಿ ಅಂತೇಳಿ 3 ಮೋಡ್ಸ್ ಕೊಟ್ಟಾರೆ. ಒಂದು ಡಿಫ್ರೆಂಟಾಗಿ ಮೋಡ್ಸನ್ನು ಕೊಟ್ಟಾರೆ, ಎ ಬಿ ಅಂತೇಳಿ ಮೋಡ್ಸನ್ನು ಕೊಟ್ಟಾರೆ. ಸೊ ಈಗ ಯಾವ ಮೋಡ್ ಒಳಗೆ ಐತಿ ಅದು ಕೂಡ ತೋರಿಸ್ತೈತಿ. ಅದಷ್ಟಲ್ಲ, ಈ ಗಾಡಿ ಒಳಗೆ ನಿಮ್ಗೆ ಬ್ಲೂಟೂತ್ ಕನೆಕ್ಟಿವಿಟಿ ಕೂಡ ಮಾಡ್ಕೋಬೋದು. ಬ್ಲೂಟೂತ್ ಏನಾದರೂ ಕನೆಕ್ಟ್ ಮಾಡ್ಕೊಂಡ್ರೆ ನಿಮ್ಗೆ ಟರ್ನ್ ಬಟನ್, ನೇವಿಗೇಷನ್, ಕಾಲ್ ಅಲರ್ಟ್, ಮೆಸೇಜ್ ಅಲರ್ಟ್ ಎಲ್ಲನೂ ಕೂಡ ಸಿಗ್ತೈತಿ. ಮತ್ತು ಇದ್ರೊಳಗೆ ನಿಮ್ಗೆ ಹೈ ಬೀಮ್, ಲೋ ಬೀಮ್ ಇದು ಸಿಗ್ತೈತಿ. ಇಲ್ಲಿ ಚಾರ್ಜ್ ಏನಾದರೂ ಹಾಕಿತ್ತಂದ್ರೆ ಇಲ್ಲಿ ಚಾರ್ಜಿಂದ ಆನ್ ಆಕೈತಿ. ಮತ್ತು ಇಲ್ಲಿ ಲೆಫ್ಟ್ ಇಂಡಿಕೇಟರ್ ಸಿಗ್ತೈತಿ, ಇಲ್ಲಿ ರೈಟ್ ಇಂಡಿಕೇಟರ್ ಹಾಕಿ ರೈಟ್ ಕಡೆ ತೋರಿಸ್ತೈತಿ. ಇದಷ್ಟಲ್ಲ, ಇಲ್ಲೇ ನಿಮ್ಗೆ ಮೋಡ್ಸ್ ಸೆಟ್ಟಿಂಗ್ ಎಲ್ಲ ಚೇಂಜ್ ಮಾಡ್ಕೊಳ್ಳೋಕೆ ಇಲ್ಲೇ 2 ಬಟನ್ನ ಕೊಟ್ಟಾರೆ. ಸೊ ನೀವು ಬಟನ್ ಪ್ರೆಸ್ ಮಾಡಿದ್ರೆ ಗೊತ್ತಾಕೈತಿ ಇನ್ನೂ ಎಷ್ಟು ಕಿಲೋಮೀಟ್ರ್ ಹೋಗೈತಿ ಅದೆಲ್ಲ ತೋರಿಸ್ತೈತಿ. 20.7 ಕಿಲೋಮೀಟ್ರ್ ಇದು ಹೋಗೈತಿ ಈಗ ಆಲ್ಮೋಸ್ಟ್. ಸೊ ಇದನ್ನೆಲ್ಲ ತೋರಿಸ್ತೈತಿ. ಮತ್ತು ಇಲ್ಲಿ ನೀವು ಸೆಟ್ಟಿಂಗ್ ಕೂಡ ಮಾಡ್ಕೋಬೋದು, ಎಷ್ಟು ಓಡೈತಿ, ಓಡೋಮೀಟ್ರ್, ಟ್ರಿಪ್ 1, ಟ್ರಿಪ್ 2 ಇದೆಲ್ಲ ತೋರಿಸ್ತೈತಿ. ಬ್ಯಾಟ್ರಿ ಕೆಪಾಸಿಟಿ ಎಷ್ಟೈತಿ ಅದನ್ನು ತೋರಿಸ್ತೈತಿ. ಸೊ ಇಷ್ಟೆಲ್ಲ ನಿಮ್ಗೆ ಈ ಡಿಜಿಟಲ್ ಇನ್ಸ್ಟ್ರೂಮೆಂಟ್ ಕಾಸ್ಟರ್ ಒಳಗೆ ಸಿಗ್ತಾವೆ. ಮತ್ತು ಈ ಗಾಡಿ ಒಳಗೆ ಬ್ಯಾಟ್ರಿ ಬಂದುಬಿಟ್ಟು ನಿಮ್ಗೆ ಬೂಟ್ ಸ್ಪೇಸ್ ಏನೈತಲ್ಲ ಅದ್ರ ಕೆಳಗನೆ ಬ್ಯಾಟ್ರಿ ಇರ್ತೈತಿ. ಬ್ಯಾಟ್ರಿ ಬಂದುಬಿಟ್ಟು 3.07 ಕಿಲೋವ್ಯಾಟ್ ಬ್ಯಾಟ್ರಿ ಐತಿ. ಅದು ಯಾವ ಥರ ಬ್ಯಾಟ್ರಿ ಕೊಟ್ಟಾರಂದ್ರೆ ಲಿಥಿಯಂ ಐರನ್ ಫಾಸ್ಫೇಟ್ ಬ್ಯಾಟ್ರಿ ಸಿಗ್ತೈತಿ. ಲಿಥಿಯಂ ಅಯಾನುಕ ಐರನ್ ಫಾಸ್ಫೇಟ್ಗೆ ಏನು ವ್ಯತ್ಯಾಸ ಏನಪ್ಪ ಅಂತಂದ್ರೆ, ನೀವು ಇದು ಲಿಥಿಯಂ ಐರನ್ ಫಾಸ್ಫೇಟ್ ನೀವು ಜಾಸ್ತಿ ಹೀಟ್ ಒಳಗೆ ಅಂದ್ರೆ ಆಲ್ಮೋಸ್ಟ್ 50 ಡಿಗ್ರಿ ಸೆಲ್ಸಿಯಸ್ ಮಟ್ಟನೂ ನೀವೇನಾದರೂ ಗಾಡಿ ಒಳಗೆ ಇಟ್ಟರೂ ಕೂಡ ಬ್ಯಾಟ್ರಿ ಯಾವುದೇ ಥರ ನಿಮ್ಗೆ ಬ್ಲಾಸ್ಟ್ ಆಗಲಿ, ಹೀಟಾಗಿ ಬ್ಲಾಸ್ಟ್ ಆಗೋದಾಗಲಿ ಯಾವುದೇ ಥರ ಪ್ರಾಬ್ಲಮ್ಮು ಬರೋಂಗಿಲ್ಲ. ಸೊ ಅದಕ್ಕಾಗಿ ನಿಮ್ಗೆ ಈ ಗಾಡಿ ಒಳಗೆ ಲಿಥಿಯಂ ಐರನ್ ಫಾಸ್ಫೇಟ್ ಬ್ಯಾಟ್ರಿ ಸಿಗ್ತೈತಿ. ಸೊ ಬೇರೆ ಇವಿಗಳು ಕಂಪೇರ್ ಮಾಡಿದರೆ ಈ ಗಾಡಿ ಒಳಗೆ ಏನು ಅಡ್ವಾಂಟೇಜ್ ಐತಿ ಸರ್? ಇದ್ರೊಳಗೆ ರೀ ಅಡ್ವಾಂಟೇಜ್ ಬೆಲ್ಟ್ದ, ಆಮೇಲೆ ಬ್ಯಾಟ್ರಿದ ಅಡ್ವಾಂಟೇಜ್ ಐತಿ. ಬ್ಯಾಟ್ರಿ ನಿಮಗೆ 7 ವರ್ಷ ಮಟ್ಟ ನಿಮಗೆ ಏನು ಪ್ರಾಬ್ಲಮ್ ಮಾಡೋಂಗಿಲ್ಲ. ಆಮೇಲೆ ವ್ಯಾರಂಟಿನೂ ಐತಿ 7 ವರ್ಷ ಮಟ್ಟ, ನಾನ್ ರಿಮೂವಬಲ್. ಆಮೇಲೆ ಬೆಲ್ಟ್ದ ಹೇಳ್ಬೇಕಂದ್ರೆ 70,000 65,000 ಅದಕ್ಕೂಳೆ ನಿಮಗೆ ಬೆಲ್ಟ್ದ ಇದನ್ನು ರಿಮೂವಬಲ್ ಬೇಕಾಗ್ತೈತಿ. ಆಮೇಲೆ ಬೇರೆ ಕಂಪ್ನಿ ಕಂಪೇರ್ ಮಾಡಿ ನೋಡಿದ್ರೆ ನೀವು 3 ತಿಂಗಳಿಗೊಮ್ಮೆ 4 ತಿಂಗಳಿಗೊಮ್ಮೆ ಬೆಲ್ಟ್ ಚೇಂಜ್ ಮಾಡ್ಬೇಕಾಗ್ತೈತಿ. ನಮ್ಮದೇನಿಲ್ಲ, ಒಂದು 65,000 ರಿಂದ 70,000 ಮಟ್ಟ ನೀವು ಬೆಲ್ಟ್ ಕಂಪಲ್ಸರಿ ಬರ್ತೈತಿ. ನಮ್ಗೆ ಈ ಗಾಡಿ ಒಳಗೆ ಹ್ಯಾಂಡಲ್ ಬಾರ್ ನೋಡೋದು ಅಂದ್ರೆ ಸಿಂಪಲ್ ಹ್ಯಾಂಡಲ್ ಬಾರ್ ಸಿಗ್ತೈತಿ. ಇನ್ನು ಹ್ಯಾಂಡಲ್ ಬಾರ್ ಒಳಗೆ ಏನೇನು ಐತೆ ಅಂತ ನೋಡೋದಾದ್ರೆ ನಮ್ಗೆ ಇಲ್ಲಿ ರೇರ್ ಬ್ರೇಕ್ ಲಿವರ್ ಸಿಗ್ತೈತಿ. ಒಂದು ಚಲೋ ಇರುವಂಥ ವಿಸಿಬಿಲಿಟಿ ಇರುವಂಥ ಮಿರರ್ ಸಿಗ್ತಾವೆ ಲೆಫ್ಟ್ ಸೈಡ್. ಇನ್ನು ಇಲ್ಲಿ ಬಂದುಬಿಟ್ಟು ನಿಮ್ಗೆ ಹೈ ಬೀಮ್, ಲೋ ಬೀಮ್ ನೀವು ಇಟ್ಕೋಬೋದು. ಇಲ್ಲಿ ಬಂದುಬಿಟ್ಟು ಇಂಡಿಕೇಟರ್ಸ್ ಬಟನ್, ಇದು ಬಂದುಬಿಟ್ಟು ಹಾರ್ನ್ ಬಟನ್. ಸೊ ಇನ್ನು ರೈಟ್ ಸೈಡ್ ನೋಡೋದಾದ್ರೆ ನಮ್ಗೆ ಫ್ರಂಟ್ ಬ್ರೇಕ್ ಲಿವರ್ ಸಿಗ್ತೈತಿ. ಇಲ್ಲೇ ಎಕ್ಸಿಲರೇಟರ್ ಸಿಗ್ತೈತಿ. ಇದನ್ನು ನೀವು ಫಾರ್ವರ್ಡ್ ಹೋಗ್ಬೇಕಂದ್ರೆ ಈ ಥರ, ರಿವರ್ಸ್ ಹೋಗ್ಬೇಕಂದ್ರೆ ಈ ಥರ ಒಂದು ಎಕ್ಸಿಲರೇಟರ್ನ ಮೂವ್ ಮಾಡ್ಬೇಕಾಕೈತಿ. ಇಲ್ಲಿ ನಿಮ್ಗೆ ಕಿಲ್ ಸ್ವಿಚ್ ಕೂಡ ಕೊಟ್ಟಾರೆ. ಸೊ ಇದು ಕಿಲ್ ಸ್ವಿಚ್ ಎಷ್ಟು ಇರ್ತೈತಿ, ನೀವು ಇದನ್ನು ಪ್ರೆಸ್ ಮಾಡಿದ್ರೆ ಗಾಡಿ ಸ್ಟಾರ್ಟ್ ಕೂಡ ಆಕೈತಿ. ಮತ್ತು ಅದೇನಾರ ಇಕೋ ಮೋಡ್ ಎ ಬಿ ಒಳಗಿದ್ರು ಕೂಡ ನೀವು ಇದನ್ನು ಲಾಂಗ್ ಪ್ರೆಸ್ ಮಾಡಿದ್ರೆ ಇದು ರಿವರ್ಸ್ ಮೋಡ್ ಕೂಡ ಇದು ಹೋಗ್ತೈತಿ. ಮತ್ತು ಇಲ್ಲಿ ನೋಡ್ಬೋದು ನೀವು, ಇದು ಹಜಾರ್ಡ್ ಲೈಟ್ ಕೂಡ ಐತಿ ಗಾಡಿ ಒಳಗೆ. ಸೊ ನಿಮ್ಗೆ ಹಜಾರ್ಡ್ ಲೈಟ್ ಬೇಕಂದ್ರೆ ಹಜಾರ್ಡ್ ಲೈಟ್ ಕೂಡ ಆನ್ ಮಾಡ್ಕೋಬೋದು. ಇಲ್ಲಿ ಬಂದುಬಿಟ್ಟು ನಿಮ್ಗೆ ಮೋಡ್ಸ್ ಚೇಂಜ್ ಮಾಡೋಕೆ ಬಟನ್ನ ಇಲ್ಲಿ ಸಿಗ್ತೈತಿ. ಸೊ ಗಾಡಿನ ಒಂದು ರೌಂಡ ತೊಗೊಂಡು ಹೋಗೋಣ. ಈ ಗಾಡಿದ ವೇಟ್ ಬಂದುಬಿಟ್ಟು ನಿಮ್ಗೆ 122 kg ವೇಟ್ ಬರ್ತೈತಿ. ಇನ್ನು ಗ್ರೌಂಡ್ ಕ್ಲಿಯರೆನ್ಸ್ ನೋಡೋದಂದ್ರೆ 165 mm ಗ್ರೌಂಡ್ ಕ್ಲಿಯರೆನ್ಸ್. ಮತ್ತು ಸೀಟ್ ಹೈಟ್ ನೋಡೋದಂದ್ರೆ ನಿಮ್ಗೆ 765 mm ಸೀಟ್ ಹೈಟ್ ಸಿಗ್ತೈತಿ. ಸೀಟ್ ಹೈಟ ನಿಮ್ಗೆ ಭಾಳ ಅಂದ್ರೆ ಭಾಳ ಕಮ್ಮಿ ಸಿಗ್ತೈತಿ. ನೀವು ಆರಾಮಾಗಿ ಗಿಡ್ಡಿದ್ರು ಕೂಡ ಅಂದ್ರೆ ಕುಳ್ಳಿದ್ರು ಕೂಡ ಆರಾಮಾಗಿ ಗಾಡಿನ ಯೂಸ್ ಮಾಡ್ಬೋದು. ಮತ್ತು ಗ್ರೌಂಡ್ ಕ್ಲಿಯರೆನ್ಸ್ನು ಕೂಡ ನಾರ್ಮಲ್ ಆಗಿರುವಂಥ 165 mm ಗ್ರೌಂಡ್ ಕ್ಲಿಯರೆನ್ಸ್ ಕೊಟ್ಟಾರ. ಮತ್ತು ಈ ಗಾಡಿದ ಟಾಪ್ ಸ್ಪೀಡ್ ಬಂದಿಟ್ಟು 71 ಕಿಲೋಮೀಟ್ರ್ ಟಾಪ್ ಸ್ಪೀಡ್ ಆಕೈತಿ. 71 km/h ಟಾಪ್ ಸ್ಪೀಡ್ ಇರ್ತೈತಿ. ಅದು ನಿಮ್ಗೆ ರೈಡ್ ಎ ರೈಡ್ ಬಿ ಒಳಗೆ ಸಿಗ್ತೈತಿ. ಇಕೋ ಮೋಡ್ ಒಳಗೆ ನಿಮ್ಗೆ ಸ್ಪೀಡ ಇನ್ನೂ ಕೂಡ ಕಮ್ಮಿ ಆಕೈತಿ, ಅಪ್ ಟು 50 ಮಟ್ಟ ಹೋಗ್ಬೋದು ಇಕೋ ಮೋಡ್ ಒಳಗೆ. ಇನ್ನು ರೈಡಿಂಗ್ ರೇಂಜ್ ನೋಡೋದಂದ್ರೆ ಈ ಗಾಡಿ ಬಂದುಬಿಟ್ಟು ನಿಮ್ಗೆ 95 km ರೈಡಿಂಗ್ ರೇಂಜ್ ಕೊಡ್ತೈತಿ. ಸೊ ಇವ್ರು ಇನ್ನೂ ಜಾಸ್ತಿ ಕೊಟ್ಟಿದ್ರೆ ಚಲೋ ಇರ್ತೈತೆ ಅಂತ ನನಗೆ ಅನಿಸ್ತು. ಬರೀ 95 km ರೈಡಿಂಗ್ ರೇಂಜ್ ಕೊಟ್ಟಾರ. ಮತ್ತು ಈ ಗಾಡಿ ನಿಮ್ಗೆ ಇಂಡಿಯನ್ ರೋಡ್ಸ್ಗೆ ತಕ್ಕಂಗೆ ಎಲ್ಲನೂ ಟೆಸ್ಟ್ ಮಾಡಿಬಿಟ್ಟಾರೆ. ಇದು ಆಲ್ಮೋಸ್ಟ್ ಡಿಸೆಂಬರ್ ಒಳಗೆ ಬರೋದಿತ್ತು ಗಾಡಿ, ಅದರ ಜನವರಿ ಒಳಗೆ ತಂದಾರ ನಿಮ್ಗೆ. ಯಾಕಂದರೆ ಇಂಡಿಯನ್ ರೋಡ್ಸ್ ತಕ್ಕಂಗೆ ರೋಡ ಹಳ್ಳ ದಿನ್ನಿ ಎಲ್ಲನೂ ಟೆಸ್ಟ್ ಮಾಡಿ ದಡಿಕೆ ಒಳಗೆ ವೈಬ್ರೇಷನ್ ಒಳಗೆ ಯಾವ ಥರ ಇರ್ತೈತೆ ಅಂತೇಳಿ ಎಲ್ಲ ಟೆಸ್ಟ್ ಮಾಡಿಬಿಟ್ಟಾರೆ. ಆದರೂ ಕೂಡ ನಿಮ್ಗೆ ದಡಿಕೆ ಒಳಗೆ ಸ್ವಲ್ಪ ಟಕ್ ಟಕ್ ಅಂತೇಳಿ ಸೌಂಡ್ ಬರ್ತೈತಿ, ಆವಾಜ್ ಬರ್ತೈತಿ ದಡಿಕೆ ಒಳಗೆ ಹಾಕಿದ್ರೆ ಗಾಡಿ. ಇನ್ನು ಸಸ್ಪೆನ್ಷನ್ ಬಗ್ಗೆ ಮಾತಾಡೋದ್ರೆ ಸಸ್ಪೆನ್ಷನ್ ನಾರ್ಮಲ್ ಅದಾವೆ, ಅಷ್ಟೊಂದು ಸ್ಮೂತಾಗಿ ಅದಾವ ಅಂತಲೂ ಹೇಳಕ್ಕೆ ಬರೋಂಗಿಲ್ಲ. ನಾರ್ಮಲ್ ಸಸ್ಪೆನ್ಷನ್ ಅದಾವೆ, ಹಾನೆಸ್ಟಾಗಿ ಹೇಳ್ತೀನಿ.
ಮತ್ತು ಹಿಂದೆ ನಿಮ್ಗೆ ಡ್ಯುಯಲ್ ಸಸ್ಪೆನ್ಷನ್ ಕೊಟ್ಟಿದ್ರೆ ಇನ್ನೂ ಚಲೋ ಇರ್ತಿತ್ತು. ಆದ್ರೆ ಹಿಂದೂ ಕೂಡ ಒಂದೇ ಸಸ್ಪೆನ್ಷನ್ ಕೊಟ್ಟಾರೆ. ಸೊ ಸಸ್ಪೆನ್ಷನ್ ಹಿಂದೆ ಮುಂದೆ ನಿಮ್ಗೆ ನಾರ್ಮಲಾಗಿ ಸಸ್ಪೆನ್ಷನ್ ಸಿಗ್ತಾವೆ. ಹಾಮ್ಸಿಗೆಲ್ಲ ಹಾಕಿದ್ರೆ ಗಾಡಿ ಕುಣಿತೈತಿ, ಆ ಥರ ಒಂದು ಸಸ್ಪೆನ್ಷನ್ ಅದ. ಇನ್ನು ಈ ಗಾಡಿ ಒಳಗೆ ಫೀಚರ್ಸ್ ಏನು ಜಾಸ್ತಿ ಅದಾವ ಅಂದ್ರಪ್ಪ, ಈ ಗಾಡಿ ಒಳಗೆ ನಿಮ್ಗೆ TFT ಡಿಸ್ಪ್ಲೇ ಸಿಗ್ತೈತಿ. ಇದು ಬಂದುಬಿಟ್ಟು ನಿಮ್ಗೆ ಹೊರಗೆ ಬ್ರೈಟ್ನೆಸ್ ಇತ್ತಂದ್ರೆ ಆಟೋಮೆಟಿಕ್ಕಾಗಿ ವೈಟ್ ಕಲರ್ ಒಳಗೆ ಬರ್ತೈತಿ. ನೀವೇನಾದರೂ ನೆರಳೊಳಗೆ ಹೋದ್ರೆ ಆಟೋಮೆಟಿಕ್ಕಾಗಿ ನಿಮ್ಗೆ ಬ್ಲ್ಯಾಕ್ ಕಲರ್ ಒಳಗೆ ಥೀಮ್ ಬರ್ತೈತಿ. ಮತ್ತು ಈ ಗಾಡಿ ಏನರ ನೀವೇನಾದರೂ ಬೆಳತ್ತಿದ್ರೆ ಅಂದ್ರೆ 65 ಡಿಗ್ರಿಗಿಂತ ಜಾಸ್ತಿ ಬಾಗುತ್ತೆ ಅಂದರೆ ತಾನ ಆಟೋಮೆಟಿಕ್ಕಾಗಿ ಆಫ್ ಆಗಿಬಿಡ್ತೈತೆ ಗಾಡಿ. ಅಂದರೆ ನೀವೇನಾದರೂ ಬಿದ್ದರೂ ಕೂಡ ತೆರ್ಕೊಂಡು ಹೋಗೋತ್ರ ಎಕ್ಸಿಲೇಟರ್ ಗಾಡಿ ಆನ್ ಇರ್ತಾವಲ್ಲ, ಆ ಥರ ಆಗಂಗಿಲ್ಲ. ಸೊ 65 ಡಿಗ್ರಿ ನೀವೇನಾದರೂ ಗಾಡಿ ಬಾಗ್ತಿ ಅಂದರೂ ಕೂಡ ನಿಮ್ಗೆ ಗಾಡಿ ಆಟೋಮೆಟಿಕ್ಕಾಗಿ ಬಂದ್ ಆಕೈತಿ. ಮತ್ತು ಸೇಫ್ಟಿ ಸಂಬಂಧ ಎನ್ಹಾನ್ಸ್ ಮಾಡಿದ್ದಾರೆ. ಈ ಗಾಡಿ ಒಳಗೆ ಸೇಫ್ಟಿನ ಭಾಳ ಯೂಸ್ ಮಾಡಿದ್ದಾರೆ. ಸೊ ಸೇಫ್ಟಿ ಬಂದುಬಿಟ್ಟು ನಿಮ್ಗೆ ಲಿಥಿಯಮ್ ಐರನ್ ಫಾಸ್ಫೇಟ್ ಬ್ಯಾಟ್ರಿ ಇರ್ತೈತಿ. ಆ ಬ್ಯಾಟ್ರಿ ಏನಪ್ಪ ಅಂತಂದ್ರೆ ನೀವು ಯಾವುದೇ ಹಳ್ಳ ದಿನ್ನಿ ಅಂದ್ರೆ ಎಷ್ಟು ಟೆಂಪ್ರೇಚರ್ ಅಪ್ ಟು 50 ಡಿಗ್ರಿ ಟೆಂಪ್ರೇಚರ್ ಮತ್ತು -4 ಡಿಗ್ರಿ ಸೆಲ್ಸಿಯಸ್ ಮಟ್ಟನೂ ಇಟ್ಟರು ಬ್ಯಾಟ್ರಿಗೆ ಏನೂ ಆಗಂಗಿಲ್ಲ. ಮತ್ತು ಅದಕ್ಕೆ ನಿಮ್ಗೆ ಅಲ್ಯೂಮಿನಿಯಂ ಕವರ್ ಕೂಡ ಐತಿ. ಏನಾದರೂ ಅಕಸ್ಮಾತ್ ನೀವೇನಾದರೂ ಹೋಗಿ ಗುದ್ದಿದ್ರೆ, ಯಾರಿಗಾದ್ರೂ ಗುದ್ದಿದ್ರೆ ಆಟೋಮೆಟಿಕ್ಕಾಗಿ ಬ್ಯಾಟ್ರಿ ಬ್ಲಾಸ್ಟ್ ಆಗಿ ರೈಡ್ರ್ ಕೂಡ ಸಾವನ್ನಪ್ಪಿದ್ದಾರೆ ಭಾಳ ಜನ. ಆದ್ರೆ ಈ ಗಾಡಿ ಒಳಗೆ ಆ ಥರ ಆಗಂಗಿಲ್ಲ. ಸೊ ರೈಡ್ರ್ ಸೇಫ್ಟಿ ಬಗ್ಗೆ ಮತ್ತು ಗಾಡಿ ಸೇಫ್ಟಿ ಬಗ್ಗೆ ಭಾಳ ಅಂದ್ರೆ ಭಾಳ ನೋಡಿದ್ದಾರೆ. ಅದೇನಾದರೂ ನೀವು ಗಾಡಿ ಎಲ್ಲಾದರೂ ಹೋಗಿ ಗುದ್ದಿದ್ರು, ಆಕ್ಸಿಡೆಂಟ್ ಆದರೂ ಕೂಡ ಜೋರಾಗಿ ಸೊ ನಿಮ್ಗೆ ಬ್ಯಾಟ್ರಿ ಬ್ಲಾಸ್ಟ್ ಆಗೋದಾಗಲಿ, ಬ್ಯಾಟ್ರಿಗೆ ಬೆಂಕಿ ಹತ್ತೋದಾಗಲಿ ಆ ಥರ ಎಲ್ಲನೂ ಆಗಂಗಿಲ್ಲ. ಇನ್ನು ಈ ಗಾಡಿ ಬ್ರೇಕಿಂಗ್ ಸಿಸ್ಟಮ್ ನೋಡೋದಾದ್ರೆ ಬ್ರೇಕಿಂಗ್ ಸಿಸ್ಟಮ್ ಸೈಕ್ ಐತಿ. ಕಂಬೈನ್ ಬ್ರೇಕಿಂಗ್ ಸಿಸ್ಟಮ್, ಅದ್ರಾಗೂ ನಿಮ್ಗೆ ಫ್ರಂಟ್ ಡಿಸ್ ಬ್ರೇಕ್ ಸಿಗ್ತೈತಿ. ಆ ಡಿಸ್ ಬ್ರೇಕ್ ಇರೋ ಕಾರಣದಿಂದ ನೀವು ಆರಾಮಾಗಿ ಸ್ಪೀಡ್ ಒಳಗೆ ಹೊಂಟ್ರು ಕೂಡ ಅಪ್ ಟು ಟಾಪ್ ಸ್ಪೀಡ್ 71 ಕಿಲೋಮೀಟ್ರ್ ಒಳಗೆ ಹೊಂಟ್ರು ಕೂಡ ಗಾಡಿನ ಕಂಟ್ರೋಲ್ ಮಾಡ್ಕೋಬೋದು. ಫ್ರಂಟ್ ಬ್ರೇಕ್ ಅಂತೂ ಸಕ್ಕತ್ತೈತಿ ಡಿಸ್ ಬ್ರೇಕ್ ಇರೋ ಕಾರಣದಿಂದ. ಸೊ ನೀವು ಸಿಟಿ ಒಳಗೆಲ್ಲನೂ ಅರ್ಜೆಂಟ್ ಬ್ರೇಕಿಂಗ್ ಹಾಕಿದರೆ ಆರಾಮಾಗಿ ಗಾಡಿ ಸ್ಕಿಡ್ ಆಗಂಗಿಲ್ಲ, ಆರಾಮಾಗಿ ಗಾಡಿ ನಿಂದಿರ್ತೈತಿ. ಇನ್ನು ಈ ಗಾಡಿ ಪ್ರೈಸ್ ಕೇಳೋದಾದ್ರೆ ನೀವು ಒಂದು ಸ್ವಲ್ಪ ದಂಗೆ ಹಾಕಿರಿ. ಸೊ ಪ್ರೈಸ್ ಬಂದುಬಿಟ್ಟು ಸ್ವಲ್ಪ ಜಾಸ್ತಿ ಇಟ್ಟಾರಂತ ನನಗೆ ಅನಿಸ್ತು. ಪ್ರೈಸ್ ಹೇಳೋದಾದ್ರೆ ನಿಮ್ಗೆ ಶೋರೂಮ್ ಬಂದುಬಿಟ್ಟು 1,94,432 ರೂಪಾಯಿ. ಇದು ಶೋರೂಮ್ ಪ್ರೈಸ್ ಹುಬ್ಬಳ್ಳಿ ಒಳಗೆ. ಇನ್ನು ಆನ್-ರೋಡ್ ಪ್ರೈಸ್ ನೋಡೋದ್ರೆ 2,03,000 ರೂಪಾಯಿ ಆನ್-ರೋಡ್ ಪ್ರೈಸ್ ಐತಿ. ಸೊ ಪ್ರೈಸ್ ಎಲ್ಲಿಗೆ 2 ಲಕ್ಷದ ಮಟ್ಟ ಓದ್ಬಿಟ್ಟಾರೆ ಇವ್ರು. ಪ್ರೈಸ್ ಇಷ್ಟೆಲ್ಲ ಕೊಟ್ಟಾರ ಕರೆ, ಆದರೆ 2 ಲಕ್ಷದ ಮಟ್ಟ ಪ್ರೈಸ್ ಹೋದ್ರೆ ಇದು ಜಾಸ್ತಿ ಅನಿಸ್ತೈತಿ. ಭಾಳ ಜನ ಇದನ್ನು ಅಫೋರ್ಡ್ ಮಾಡೋಕ್ಕಾಗಂಗಿಲ್ಲ ಅಪ್ ಟು 2 ಲಕ್ಷದ ಮಟ್ಟ. ಸೊ ಗಾಡಿನ ಕರೆ, ಆದರೆ ಇದು ಪ್ರೈಸ್ ಜಾಸ್ತಿ ಅಂತ ನನಗೆ ಅನಿಸ್ತು. 2,03,000 ಹುಬ್ಬಳ್ಳಿ ಒಳಗೆ ಈ ಥರದ ಆನ್-ರೋಡ್ ಪ್ರೈಸ್ ಐತಿ. ಇನ್ನು ಬೇರೆ ಗಾಡಿಗಳು ಕಂಪೇರ್ ಮಾಡಿದ್ರೆ ಈ ಗಾಡಿ ಒಳಗೆ ನಿಮಗೆ ಬೂಟ್ ಸ್ಪೇಸು ಕಮ್ಮಿ ಐತಿ. ಸಸ್ಪೆನ್ಷನು ನಾರ್ಮಲ್ ಅದಾವೆ. ಸಸ್ಪೆನ್ಷನ್ ನೀವು ನೋಡತ್ತಿರ್ಬೋದು. ದಡ್ಕಿ ಒಳಗೆ ಹಾಕಿದ್ರೆ ಗಾಡಿ ದಡಕ್ ಅನ್ಕೊತ ಹೋಗ್ತೈತಿ. ಮತ್ತು ಇಷ್ಟೆಲ್ಲ ಇದ್ರೂ ಕೂಡ ನಾವು ಈ ಗಾಡಿ ಯಾಕೆ ತೊಗೋಬೇಕು ಅಂತೇಳಿ ನೋಡೋದಾದ್ರೆ ಈ ಗಾಡಿ ಒಳಗೆ ನಿಮ್ಗೆ ಸೇಫ್ಟಿ ಬಗ್ಗೆ ಭಾಳ ಅಂದ್ರೆ ಭಾಳ ಅಬ್ಸರ್ವೇಷನ್ ಮಾಡಿದ್ದಾರೆ. ಭಾಳ ಅಂದ್ರೆ ಭಾಳ ಇದಕ್ಕೆ ಅಬ್ಸರ್ವೇಷನ್ ಮಾಡಿ ಸೈಂಟಿಫಿಕಲಿ ಎಲ್ಲ ಚೆಕ್ ಮಾಡಿ ಸೇಫ್ಟಿ ಬಗ್ಗೆ ಗಾಡಿನ ಬಿಟ್ಟಾರೆ. ಸೊ ಈಗೆಲ್ಲ ನೀವು ನೋಡತ್ತಿರ್ಬೋದು, ಓಲಾ ಗಾಡಿಗಳೆಲ್ಲನೂ ನಿಮ್ಗೆ ಬೆಂಕಿ ಹತ್ತೋದಾಗಲಿ, ಅಲ್ಲಿ ಚಸ್ಸಿ ಮುರಿಯೋದಾಗಲಿ ಆಗತ್ತಿರ್ತಾವೆ. ಸೊ ಈ ಗಾಡಿ ನಿಮ್ಗೆ ಆ ಥರ ಆಗಂಗಿಲ್ಲ ಅಂತೇಳಿ ನಾನು ಅನ್ಕೋತೀನಿ. ಯಾಕಂದರೆ ನಿಮ್ಗೆ ಇಂಡಿಯನ್ ರೋಡ್ಸ್ಗೆ ತಕ್ಕಂಗೆ ಮೊದಲು ಹೇಳಿದಂಗೆ ಎಲ್ಲನೂ ಚೆಕ್ ಮಾಡಿದ್ದಾರೆ. ಮತ್ತು ಅಲ್ಯೂಮಿನಿಯಮದ ಕವರ್ ಐತಿ. ಮತ್ತು ಲಿಥಿಯಮ್ ಐರನ್ ಫಾಸ್ಫೇಟ್ ಈ ಬ್ಯಾಟ್ರಿಗೆ ಭಾಳ ಅಂದ್ರೆ ಭಾಳ ಫರಕ್ ಬರ್ತೈತಿ. ಯಾಕಂದ್ರೆ ಈ ಬ್ಯಾಟ್ರಿ ಬಂದುಬಿಟ್ಟು ನಿಮ್ಗೆ ಸೇಫ್ಟಿ ಬ್ಯಾಟ್ರಿ ಇರ್ತೈತಿ. ಸೊ ಹೀಟ್ ಒಳಗಾಗಲಿ ಆಕ್ಸಿಡೆಂಟ್ ಆದರೂ ಕೂಡ ಏನೂ ಆಗಂಗಿಲ್ಲ, ಆ ಥರ ಒಂದು ಬ್ಯಾಟ್ರಿ ಬಿಟ್ಟಾರೆ. ಸೊ ಅದಕ್ಕಾಗಿ ನಿಮ್ಗೆ ಪ್ರೈಸ್ ಹೈ ಅನ್ನಿಸ್ಬೋದು. ಮತ್ತು ಈ ಗಾಡಿದ ನಂಗೆ ರಿವ್ಯೂ ಮಾಡೋಕ್ಕೆ ಹೆಲ್ಪ್ ಮಾಡಿದ್ದೆ ಹುಬ್ಬಳ್ಳಿಯ ಬೆಲ್ಲದ ಸುಜುಕಿದವ್ರು. ಸೊ ಶೋರೂಮ್ ಲೊಕೇಶನ್ ಬಂದುಬಿಟ್ಟು ನಿಮ್ಗೆ ಆಮೇಲೆ ಹೇಳ್ತೀನಿ. ಮತ್ತು ಈ ಶೋರೂಮ್ ಒಳಗೆ ನಿಮ್ಗೆ ಆಫರ್ಸ್ ಕೂಡ ನಡೆಯತ್ತವ. ಏನಪ್ಪ ಅಂತಂದ್ರೆ ನೀವೇನಾದರೂ ಹೊಸದಾಗಿ ಸುಜುಕಿದ ನ್ಯೂ ಕಸ್ಟಮರ್ ಆಗಿದ್ದರೆ ಯಾವುದಾದ್ರೂ ಗಾಡಿ ಪರ್ಚೇಸ್ ಮಾಡಿದ್ರೆ ಅಪ್ ಟು ನಿಮ್ಗೆ 7,000 ಮಟ್ಟ ನಿಮ್ಗೆ ಡಿಸ್ಕೌಂಟ್ ಬೆನಿಫಿಟ್ಸ್ ಐತಿ. ಮತ್ತು ನೀವೇನಾದರೂ ಹಳೆ ಕಸ್ಟಮರ್ ಅಂದರೆ ಓಲ್ಡ್ ಕಸ್ಟಮರ್ ಮೊದಲೇ ಯಾವುದಾದ್ರೂ ಸುಜುಕಿ ಗಾಡಿ ಪರ್ಚೇಸ್ ಮಾಡಿ ಮತ್ತು ಇನ್ನೊಂದು ಯಾವುದಾದ್ರೂ ಮಾಡತ್ತಿದ್ರೆ ಅಪ್ ಟು 10,000 ಮಟ್ಟ ನಿಮ್ಗೆ ಡಿಸ್ಕೌಂಟ ಸಿಗ್ತೈತಿ. ಅದಷ್ಟೇ ಅಲ್ಲ, ನಿಮ್ಗೆ 3 ವರ್ಷ ಬೇರೆ ಅಂದ್ರೆ ಎಕ್ಸ್ಚೇಂಜ್ ಆಫರ್ ಕೂಡ ಐತಿ. 3 ವರ್ಷ ಆದಮೇಲೆ ನೀವು ಸುಜುಕಿ ಗಾಡಿ ಕೊಟ್ಟು ಬೇರೆದ ಆರಾಮಾಗಿ ಬೈ ಕೂಡ ಮಾಡ್ಬೋದು. ಆ ಥರ ಒಂದು ಆಫರ್ ಕೂಡ ಇಟ್ಟಾರೆ. ಇವು ನಿಮ್ಗೆ ಶೋರೂಮ್ ಲೊಕೇಶನ್ ಬಂದುಬಿಟ್ಟು ಮುಂದೆ ಹೇಳ್ತೀನಿ. ಇನ್ನು ನಮ್ಮ ಚಾನಲ್ ಬಗ್ಗೆ ಹೇಳೋದಂದ್ರೆ ಭಾಳ ಜನ ಸಪೋರ್ಟ್ ಮಾಡತ್ತೀರಿ, ಚಲೋ ರೆಸ್ಪಾನ್ಸ್ ಕೊಡತ್ತೀರಿ. ಸೊ ನಿಮ್ಗೇನಾದರೂ ಇದೇ ಥರ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿರಿ ಮತ್ತು ಆದಷ್ಟು ಜನಕ್ಕೆ ಶೇರ್ ಮಾಡಿರಿ. ಯಾರು ಎಲೆಕ್ಟ್ರಿಕ್ ಗಾಡಿ ತೊಗೋಬೇಕು ಅನ್ನತ್ತಿರ್ತಾರೆ ಸೊ ಅವ್ರಿಗೆ ವಿಡಿಯೋನ ಶೇರ್ ಮಾಡಿರಿ. ಮತ್ತು ನೀವೇನಾದರೂ ಇನ್ನೂ ಕೂಡ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಲ್ದೆ ನೋಡತ್ತಿದ್ರೆ ದಯವಿಟ್ಟು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊರಿ. ಯಾಕಂದ್ರೆ ನೀವು ಸಬ್ಸ್ಕ್ರೈಬ್ ಮಾಡಿದ್ರೆ ನಮಗೆ ಇನ್ನೂ ಹುರುಪಕ್ಕೈತಿ. ನಾ ಇನ್ನೂ ಭಾಳ ಗಾಡಿನ ಆನೆಸ್ಟಾಗಿ ರಿವ್ಯೂ ಮಾಡಿ ಹಾಕತ್ತಿರ್ತೇನೆ. ನಾ ಶೋರೂಮ್ ಲೊಕೇಶನ್ ಬಂದುಬಿಟ್ಟು ಹುಬ್ಬಳ್ಳಿ ಉಣ್ಕಲ್ PB ರೋಡ್
BVB ಕಾಲೇಜ್ ಸಮೀಪನ ಐತಿ. ರಾಯಲ್ ಎನ್ಫೀಲ್ಡ್ ಶೋರೂಮ್ ಅಪೋಸಿಟ್ ದ ಹಾನ್ಸ್ ಹೋಟೆಲ್ ಬಾಜುನ ಐತಿ. ಬಂದ ಒಂದ್ಸಲ ಶೋರೂಮ್ಗೆ ವಿಸಿಟ್ ಮಾಡಿರಿ ಮತ್ತು ನೀವು ಕೂಡ ಆಫರ್ಸನ್ನು ಪಡೆದುಕೊಳ್ಳ್ರಿ. ಮತ್ತು ನೀವು ಕೂಡ ಇನ್ನೂ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊರಿ.